ನಿಮ್ಮ ಟೇಕಲ್ ಸತೀಶ್ ರಾಜಣ್ಣ ಏನು ಇವತ್ತು ನಮ್ಮ ಟೇಕಲ್ ಹೋಬಳಿಯ ಕೆಜೆಹಳ್ಳಿ ಗ್ರಾಮ ಪಂಚಾಯಿತಿಯ ಶಾಸಕರು ಮತ್ತು ಮಾಲೂರು ತಾಲೂಕಿನ ಆಡಳಿತ ನಡೆ ಗ್ರಾಮದ ಕಡೆ ಅನ್ನೋ ಕಾರ್ಯಕ್ರಮ ಈಗ ಪ್ರಾರಂಭವಾಗಿತ್ತು. ತಾವೆಲ್ಲರೂ ನೋಡಿದ್ದು ಇಷ್ಟೊತ್ತಿಂದ ಸುಮಾರು 2 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಇದುವರೆಗೂ ನಡೆದಿದ್ದು ಸುದೀರ್ಘವಾಗಿ ನಮ್ಮ ಒಂದು ಪಂಚಾಯಿತಿಯಾದ್ಯಂತ ಎಲ್ಲ ಗ್ರಾಮಸ್ಥರು ಸಾರ್ವಜನಿಕರು ತಮ್ಮ ಒಂದು ಅಹವಾಲುಗಳನ್ನು ಕುಂದುಕೊರತೆಗಳನ್ನು ಶಾಸಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ. ಅವ್ರಿಗೇನು ಸಮಸ್ಯೆಗಳಿತ್ತು ಅತ್ಯಂತ ಶೀಘ್ರಗತಿಯಲ್ಲಿ ಬೇಗನೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ಶಾಸಕರು ಮತ್ತು ತಾಲೂಕು ಆಡಳಿತ ನೀಡಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಬಹುಶಃ ನಿಮ್ಗೆಲ್ಲರೂ ಗೊತ್ತಿರುವಂತಹ ಶಾಸಕರು ಚುನಾವಣೆಗಳಿಗೆ ಹೋಗ್ಬಿಟ್ರೆ ಮತ್ತೆ ಚುನಾವಣೆ ಬಾಗಿಲಿಗೆ ಬರೋದು, ಮನೆ ಬಾಗಿಲಿಗೆ ಬರುವಂಥದ್ದು ಮತ್ತೆ ಇನ್ನೊಂದು ಚುನಾವಣೆಯಲ್ಲಿ. ಆದರೆ ನಮ್ಮ ಮಾಲೂರಿನ ಜನಪ್ರಿಯ ಶಾಸಕರಾದ KY ನಂಜೇಗೌಡರು ತಮಗೆ ಅಧಿಕಾರ ಇದ್ದಾಗ ನಮಗೆ ಮತ ನೀಡಿದಂತಹ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ನಾವು ಏನಾದರೂ ಮಾಡಬೇಕು. ಪ್ರತಿದಿನ ಎಲ್ಲ ಗ್ರಾಮಗಳ ಮುಖಂಡರು, ರಾಜಕೀಯ ಪಕ್ಷದ ನಾಯಕರು ನಮ್ಮ ಹತ್ರ ಬರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸಾಮಾನ್ಯ ಬಡವರು, ದೀನದಲಿತರು ಎಲ್ಲೋಗ್ಬೇಕು, ಅವರ ಕಷ್ಟಗಳನ್ನು ಯಾರು ಕೇಳೋದು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರ ಒಂದು ಕನಸಿನ ಕೂಸಾಗಿರುವಂತಹ ಈ ಒಂದು ಶಾಸಕರ ನಡೆ ಗ್ರಾಮದ ಕಡೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ಇವತ್ತು ತಾಲೂಕಿನಾದ್ಯಂತ 28 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 26 ಗ್ರಾಮ ಪಂಚಾಯಿತಿಗಳನ್ನ ಇದುವರೆಗೂ ಮುಗಿಸಿ 26ನೇ ಗ್ರಾಮ ಪಂಚಾಯಿತಿಯಾಗಿ ನಮ್ಮ ಕೆಜೆಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಕೆಜೆಹಳ್ಳಿ ಪಂಚಾಯಿತಿಯ ಮತ್ತು ನಮ್ಮ ಟೇಕಲ್ ಹೋಬಳಿಯ ಎಲ್ಲ ಒಂದು ಸಾರ್ವಜನಿಕರ ಪರವಾಗಿ, ಮುಖಂಡರ ಪರವಾಗಿ, ಶಾಸಕರಿಗೆ ಮತ್ತು ಶಾಸಕರಾದ KY ನಂಜೇಗೌಡರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ಅಹವಾಲುಗಳನ್ನು, ಕುಂದುಕೊರತೆಗಳನ್ನು ತೆಗೆದುಕೊಂಡು ಬಯಲುಗಳಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟು ಅಲ್ಲೆಲ್ಲ ಮೂಲೆ ಗುಂಪು ಬಿಸಾಕುವಂತಹ ಕಾರ್ಯಕ್ರಮ ಆಯಿತು. ಆದರೆ ಇವತ್ತು ಸಾಕಷ್ಟು ಜನರ ಸಮಸ್ಯೆಗಳಿಗೆ ಒಳ್ಳೆ ಪೆನ್ಷನ್ ಕೊಡುವಂತಾಗಿರ್ಬೋದು, ಸೈಟ್ ಕೊಡುವಂಥದ್ದಾಗಿರ್ಬೋದು, ರಸ್ತೆ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಎಲೆಕ್ಟ್ರಿಕಲ್ ಲೈನ್ಗಳು ಹಾಕುವಂಥದ್ದಾಗಿರ್ಬೋದು, ಏನು ಗೃಹ ಜ್ಯೋತಿಯಲ್ಲಿ ಏನು ಮತ್ತೆ ನಮಗೆ ಬಿಲ್ ಬರ್ತಾ ಇದೆ ಅಂತ ಹೇಳೋದು, ಸುಮಾರು ಸಮಸ್ಯೆಗಳನ್ನು, ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲೇ ಇವತ್ತು ತಾಲೂಕು ಆಡಳಿತ ಮತ್ತು ಶಾಸಕರು ಬಗೆಹರಿಸಿದ್ದನ್ನು ನೀವು ಸಹ ನೋಡಿದ್ದೀರಿ. ಇದರಿಂದ ಬಹಳ ಸಾರ್ವಜನಿಕರಿಗೆ ಬಹಳ ಉತ್ತಮವಾದಂತಹ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಡೆಸಬೇಕು ಅಂತ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಅದೇ ಇವತ್ತು ಟ್ವಿಸ್ಟ್ ಅಂತ ಹೇಳೋದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ರು, ಚೇರ್ಮನ್ಗಳಿದ್ರು, ಅಧ್ಯಕ್ಷರುಗಳಿದ್ರು, ತಾಲೂಕ್ ಪಂಚಾಯತ್ ಇದ್ರು, ಜಿಲ್ಲಾ ಪಂಚಾಯತ್ ಇದ್ರು, ಎಲ್ಲ ನೋಡ್ಕೊಳ್ತಾ ಇದ್ರು. ಆದರೆ ಈ ಒಂದು ಗ್ಯಾಪಲ್ಲಿ ಎಲ್ಲೋ ಅಧಿಕಾರಿಗಳು ಮೈ ಮರಿಬಾರ್ದು ಅನ್ನೋ ಕಾರಣಕ್ಕೆ ವಿನೂತನವಾಗಿ ಈ ಒಂದು ಸಮಯನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಅತ್ಯಂತ ಸಮಂಜಸವಾಗಿದೆ. ಚುನಾವಣೆಗಳ ಮೊದಲು ಸಾರ್ವಜನಿಕರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಸುಮ್ಮನೆ ಬಿಡಲ್ಲ. ಗ್ರಾಮ ಪಂಚಾಯತ್ ಸದಸ್ಯರಿಲ್ಲದೆ ಇರ್ಬೋದು, ಚೇರ್ಮನ್ಗಳಿಲ್ಲದೆ ಇರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯರಿಲ್ಲದೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲದೆ ಇರ್ಬೋದು, ಸಾರ್ವಜನಿಕರ ಕೆಲಸವನ್ನ ನೀವು ಮಾಡಬೇಕು. ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರನ್ನ ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಶಾಸಕರು ಈ ಒಂದು ವೇದಿಕೆಯ ಮುಖಾಂತರ ಕೊಟ್ಟಿದ್ದಾರೆ ಸರ್. ನಾವು ಅತ್ಯಂತ ಮನವರಿಕೆ ಮಾಡಿದಂತಹ ಒಂದು ನೋಟಿಸ್ ಮಾಡಿದಂತಹ ಏನು ಸಮಸ್ಯೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಗ್ರಾಮಗಳು ಬಹಳ ವಿಸ್ತೃತವಾಗಿ ಬೆಳೀತಾ ಇದ್ದಾವೆ. ಗ್ರಾಮ ಠಾಣ ವ್ಯಾಪ್ತಿಗಳನ್ನು ಮೀರಿ ಬೆಳೀತಾ ಇದ್ದಾವೆ. ಸರ್ವೆ ನಂಬರ್ಗಳಲ್ಲಿ ಅಥವಾ ಸ್ವಂತ ಜಾಗಗಳಲ್ಲಿ ಮನೆಗಳನ್ನು ಕಟ್ಕೊಳ್ಳೋದು ಅಂತದ್ದು ಇವತ್ತು ರೂಢಿ ಆಗ್ತಾ ಇದೆ. ಆದರೆ ಆ ಸಾರ್ವಜನಿಕ ಸರ್ವೆ ನಂಬರ್ಗಳಲ್ಲಿ ಆಗಿರ್ಬೋದು, ಸ್ವಂತ ಜಾಗಗಳಲ್ಲಿ ಮನೆಗಳು ಕಟ್ಕೊಂಡಾಗ ದಾಖಲಾತಿಗಳನ್ನು ಒದಗಿಸ್ಕೊಳ್ಬೇಕಾದಂಥದ್ದು, ವಿದ್ಯುತ್ ಶಕ್ತಿ ಸಂಪರ್ಕವನ್ನು ತಗೊಳ್ಬೇಕಾದ್ರೆ ಒಂದು ಸಮರ್ಪಕ ದಾಖಲಾತಿಗಳು ಬರಬೇಕಾಗಿರುವಂಥದ್ದು ಶಾಸಕರ ಗಮನಕ್ಕೆ, ತಾಲೂಕು ಆಡಳಿತ ಗಮನಕ್ಕೆ ಈ ಪ್ರತಿಯೊಂದು ಸಾರ್ವಜನಿಕರು ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಶಾಸಕರು ಹೇಳಿದ್ದಾರೆ, ಸುಮಾರು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಗ್ರಾಮ ಠಾಣೆಯನ್ನು ವಿಸ್ತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೊಳಿಸಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಒಂದು ಹೊಸ ಗ್ರಾಮ ಠಾಣೆಗಳು ಅದು ಉಪಗ್ರಾಮ ಒಂದು ಯೋಜನೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಮುಖೇನ ಎಲ್ಲ ಬಡವರಿಗೂ, ಯಾರು ನಿವೇಶನ ರೈತರು ಇದ್ದಾರೆ, ಯಾರು ಸೈಟ್ಗಳಿಲ್ಲ, ಯಾರು ಮನೆಗಳಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾವು ನಿವೇಶನಗಳನ್ನು ಕೊಡ್ತೀರಿ. ಮನೆಗಳು ಸರ್ಕಾರದಿಂದ ಮಂಜೂರಾದ ತಕ್ಷಣ ಇಲ್ಲಿ ಯಾರು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇ ಆದ್ಯತೆ ಮೇರೆಗೆ ನಾವು ವಸತಿಗಳನ್ನು, ಮನೆಗಳನ್ನು ಕೂಡ ಮಂಜೂರಾಗೋ ಮಾಡೋ ಕೆಲಸವನ್ನು ಮಾಡ್ತೀರಿ ಅಂತ ಮಾನ್ಯ ಶಾಸಕರು ಹೇಳಿದ್ದಾರೆ.